ಎಲ್ಲರಿಗೂ ನಮಸ್ಕಾರ. ಸ್ವಾಗತದ ಮಾತುಗಳಿಗೆ ಅಂಬರೀಷ್ ಅವರ ನೆನಪಿಗೆ ಶನೈ ಅವರಿಗೆ ನನ್ನ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಲ ಪ್ರೆಸ್ ಕ್ಲಬ್ಗೆ ಬರ್ತಾ ಇರೋದು. ಆ್ಯಸ್ ಅ ಸಿನಿಮಾ ಆ್ಯಕ್ಟರ್ ನಾನು 15ನೇ ವರ್ಷದಿಂದ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸ್ನ ಮೀಡಿಯಾನ ಮೀಟ್ ಮಾಡೋದು ಹೊಸದೇನಲ್ಲ. ಬಟ್ ಆ್ಯಸ್ ಅ ನ್ಯೂ ಕಮರ್ ಇನ್ ಟು ದ ಪೊಲಿಟಿಕಲ್ ಫೀಲ್ಡ್ ಇದೇ ನನ್ನ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಸೊ ಐ ಹೋಪ್ ಯು ಆರ್ ಕೈಂಡ್ ಟು ಮೀ, ಅದೊಂದೇ ನಾನು ಕೇಳ್ಕೊತಾ ಇರೋದು. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್. ನನ್ನ ಸಿನಿಮಾ ಫೀಲ್ಡಲ್ಲಿ ನನ್ನ ಎಂಟ್ರಿ ಹೇಗೆ ಆಕಸ್ಮಿಕವಾಗಿತ್ತು. ಬಿಕಾಸ್ 10th ಸ್ಟ್ಯಾಂಡರ್ಡ್ ಮುಗಿಸಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನನ್ನ ಎಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ನೀವು ಕೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ. 10th ಸ್ಟ್ಯಾಂಡರ್ಡಲ್ಲೇ ನನ್ನ ಎಕಾಡೆಮಿ ಇದು ಪರ್ಸ್ಯೂಟ್ ಎಂಡ್ ಆಗಿತ್ತು. ಬಟ್ ನಾನು ಜೀವನದಲ್ಲಿ ಬೇಕಾದಷ್ಟು ಕಲ್ತಿದ್ದೀನಿ. ಮೈ ಸ್ಕೂಲ್ ಆರ್ ಮೈ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಲೈಫ್. ಐ ಜಸ್ಟ್ ವಾಂಟೆಡ್ ಟು ಶೇರ್ ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜರ್ನಿ ಹೇಗಿತ್ತು ಅಂತ ಒಂದು ಶಾರ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೇ ಬಿ ವೆನ್ ಐ ವಾಸ್ 7 years old ಐ ಲಾಸ್ಟ್ ಮೈ ಫಾದರ್. ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲೇ ತೀರಿ ಹೋದರು. ನಮ್ಮಮ್ಮ ಶಿ ವಾಸ್ ಅ ವಿಡೋ ವೆನ್ ಅವರು 33 years ಇದ್ದಾಗ. 5 ಜನ ನಾವು ಮಕ್ಕಳು. ಸೊ ಅವರು ಸೊಸೈಟಿಯಲ್ಲಿ ಆವಾಗ ಇನ್ ದ 70s ಆ್ಯಸ್ ಅ ವಿಡೋ ವಿತ್ 5 children ಏನೆಲ್ಲ ಅವರು ಫೈಟ್ ಮಾಡಬೇಕಿತ್ತು, ಏನೆಲ್ಲ ಫೇಸ್ ಮಾಡಬೇಕಾಗಿತ್ತು ಬಹುಶಃ ನಿಮ್ಮೆಲ್ರಿಗೂ ಅರಿವಿದೆ. ಫಾರ್ ಅ ವುಮನ್ ಹೌ ಟಫ್ ಇಟ್ ಇಸ್. 5 ಜನ ಮಕ್ಕಳನ್ನ ಅವರು ಸಾಕಿ ಬೆಳೆಸಿ ಒಂದು ಜೀವನದಲ್ಲಿ ಒಂದು ಒಳ್ಳೆ ಇದರಲ್ಲಿ ಸೆಟ್ಲ್ ಮಾಡಿದ್ದು. ಸೊ ಶಿ ವಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅಂದರೆ ಮಹಿಳೆಯರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ವಿ ಹ್ಯಾವ್ ಟು ಗೆಟ್ ಇಟ್ ವಿತ್ ಇನ್ ಅವರ್ ಸೆಲ್ಫ್ಸ್ ಅನ್ನೋದು ನನ್ನ ನಂಬಿಕೆ. ವಿ ಕ್ಯಾನ್ ಡೂ ಅ ಲಾಟ್. ಬರೀ ಮನೇಲಿ ಕೂತ್ಕೊಂಡು ಐ ಆಮ್ ನಾಟ್ ಪುಟ್ಟಿಂಗ್ ಡೌನ್ ಎನಿಬಡಿ, ಇವನ್ ಇನ್ಕ್ಲೂಡಿಂಗ್ ಅ ಹೌಸ್ ವೈಫ್. ಒಬ್ಬೊಬ್ಬರ ಲೈಫಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತು. ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರೋಳು ನಿನ್ಗೇನು ಗೊತ್ತು ಅಂತ ಕೆಲವ್ರು ಹೇಳ್ಬೋದು. ಬಟ್ ಅವ್ರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅವ್ರು ಮಾಡಿಲ್ಲ ಅಂದರೆ ಮತ್ತು ಈ ಮನೇಲಿ ಬೇರೆಯವರೆಲ್ಲ ಅವರ ಲೈಫ್ ಹೆಂಗೆ, ನೀವು ಆಚೆ ಹೋಗಿ ನೀವು ಒಂದು ಕೆಲಸ ಮಾಡಬೇಕು ಅಂದರೆ ನಿಮ್ಮ ಮನೇಲಿ ನೆಮ್ಮದಿ ಸಿಗಬೇಕು. ಆ ಮನೇಲಿ ನೆಮ್ಮದಿ ಕೊಡೋದು ಆ ಹೌಸ್ ವೈಫು, ಮಕ್ಕಳನ್ನ ಬೆಳೆಸೋದು ಆ ಹೌಸ್ ವೈಫು. ಬಟ್ ಅದಲ್ಲದೇನೂ ಅವ್ರು ಹೊರಗೆ ಹೋದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಎಂಕರೇಜ್ಮೆಂಟ್ ಬೇಕಾಗಿದೆ ಸೊಸೈಟಿಯಿಂದ. ದಿಸ್ ಇಸ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ. ಇವತ್ತಿನ ದಿನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಪಾಲಿಟಿಕ್ಸ್ ಇಸ್ ನಾಟ್ ಅದರಲ್ಲಿ ಇರುವಂಥ ಒಂದು ಈ ಮ್ಯಾನಿಪುಲೇಷನ್ಸ್ ಆಗಲಿ, ಒಂದು ಯಾವತ್ತೂ ಆ ಥರದ ಪಾಲಿಟಿಕ್ಸ್ ಮಾಡಿ ನೀವು ನನ್ನ ಮಾತುಗಳನ್ನ ಐ ಥಿಂಕ್ ನೀವು ಅಗ್ರಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾವುದೂ ಮ್ಯಾನಿಪುಲೇಟ್ ಮಾಡಿಲ್ಲ ಅಥವಾ ಒಂದು ಲಾಭ ಪಡಿಬೇಕು ಅಂತ ಏನು ಸ್ಟೆಪ್ಸ್ ಅವ್ರು ಹಾಕಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ ಅವ್ರಿಗಿದ್ದಿದ್ದ ಒಂದು ಇಮೇಜ್ಗೆ, ಪಾಪ್ಯುಲಾರಿಟಿಗೆ ಅವ್ರು ಸರಿಯಾದ ಒಂದು ಹೆಜ್ಜೆಗಳು ಹಾಕಿದರೆ ಮೇ ಬಿ ಚೀಫ್ ಮಿನಿಸ್ಟರ್ ಆಗಿರ್ಬೋದೇನೋ ಅನ್ನೋದು ಮಾತುಗಳು ಜನನೂ ಹೇಳ್ತಾರೆ, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ನೂ ಹೇಳ್ತಾರೆ. ಬಟ್ ಅವ್ರು ಯಾವತ್ತೂ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹೋದವರಲ್ಲ. ಸೊ ನಮಗೆ ಏನಿದ್ರು ಮೈ ಇನ್ಸ್ಪಿರೇಷನ್ ಇಸ್ ಮೈ ಹಸ್ಬೆಂಡ್. ಯಾಕೆಂದರೆ ಯು ಕ್ಯಾನ್ ಸಿ ವೆನ್ ನಾನು ಇವಾಗ ಮಂಡ್ಯಕ್ಕೆ ಹೋದಾಗೆಲ್ಲ ಜನ ಅವ್ರನ್ನ ಯಾವ ರೀತಿ ಒಂದು ಗೌರವಿಸ್ತಾರೆ, ಒಂದು ಪ್ರೀತಿ ಇನ್ನೂ ಇಟ್ಕೊಂಡಿದ್ದಾರೆ. ದೇ ಡೋಂಟ್ ಫೀಲ್ ಅವರು ಇವತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲಿಟ್ಟಿರೋ ಒಂದು ಆ ಪ್ರೀತಿನೋ ಆ ಗೌರವನೋ ಎಲ್ಲೂ ಹೋಗಿಲ್ಲ. ದೇ ಸ್ಟಿಲ್ ಲವ್ ಹಿಮ್ ದ ಸೇಮ್ ವೇ. ಸೊ ಹಾಗಾಗಿ ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಇಟ್ ವಾಸ್ ಅನ್ ಎಮೋಷ್ನಲ್ ರೀಸನ್. ಈ ಜರ್ನಿ ನಾನು ಸ್ಟಾರ್ಟ್ ಆದಾಗ ಇದೊಂದು ಎಮೋಷ್ನಲ್ ಕಾರಣ ಇತ್ತು. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದರಲ್ಲಿ ಏನಾಗ್ಬೋದು, ನಾನೇನು ಮಾಡ್ಬೋದು, ಅಥವಾ ನನ್ನಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನೇನೇನು ಫೇಸ್ ಮಾಡ್ತೀನಿ. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ.
ನನಗೆ ಒಂದು ಒಂದು ಆ ಪೀರಿಯಡಲ್ಲಿ ನನಗಿದ್ದಿದ್ದ ಎಮೋಷನ್ಸ್ಗೆ ಎಲ್ಲೋ ಟಚ್ ಆಯಿತು. ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಸಿಂಗಲ್ ಪಾಯಿಂಟ್ ಇಟ್ಕೊಂಡು ನಾನು ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಇದೊಂದು ದೊಡ್ಡ ಸಾಹಸ, ಭಯ ಆಗ್ತಿತ್ತೇನೋ, ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಐ ಟುಕ್ ದ ಸ್ಟೆಪ್. ಅದಾದಮೇಲೆ ನಾನು ಒಂದಷ್ಟು ಕಡೆಗೆ ನಾನು ಒಂದು ಟ್ರಯಲ್ ಬೇಸಿಸ್ ಅಂತ ಹೇಳ್ತೀನಿ, ಆ ಥರ ನಾನು ಮಂಡ್ಯ ಹಲವಾರು ಕಡೆಗೆ ನಾನು ಹೋದಾಗ ಸ್ಟಿಲ್ ನಾನು ಕೇಳ್ಕೊಂಡು ಬಂದೆ ಎಲ್ರೂ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನೇನು ಮಾಡಬೇಕು ಅನ್ನೋದು. ಆವಾಗ ಆ ಎಮೋಷನಲ್, ಆ ಒಂದು ಭಾವನಾತ್ಮಕವಾಗಿ ಒಂದು ಪ್ರಾರಂಭ ಆಗಿದ್ದ ಒಂದು ಪ್ರಯಾಣ, ಅದು ಸ್ವಲ್ಪ ಒಂದು ಡಿಫ್ರೆಂಟ್ ಟರ್ನ್ ಆಗಿತ್ತು. ಯಾಕೆ ಅಂದರೆ ಒಂದಷ್ಟು ನನಗೆ ಮೊದಲು ಇಲ್ವೇನೋ ಆ ಒಂದು ಆ ನಾಲೆಡ್ಜ್ ಆಗಲಿ, ಆ ಅರಿವಾಗಲಿ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಏನು ಸಮಸ್ಯೆಗಳಿದೆ, ಯಾಕೆ ನನ್ನನ್ನು ಅವರು ಬಯಸ್ತಿದ್ದಾರೆ, ಈ ಒಂದು MP ಚುನಾವಣೆಯಲ್ಲಿ ನೀವು ನಿಂತ್ಕೋಬೇಕು, ನಮ್ಮ ಪರವಾಗಿ ನೀವಿರಬೇಕು ಅನ್ನೋದು ಆವಾಗ ನನಗೆ ಒಂದೊಂದು ದಿನ ಅರ್ಥ ಆಗ್ತಾ ಬಂತು. ಇದರಲ್ಲಿ ಎಷ್ಟು ಜವಾಬ್ದಾರಿ ಇದೆ, ಇದನ್ನು ನಾನು ಬೇಡ ಅಂದರೆ ಅದನ್ನು ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು. ಒಂದೊಂದು ಕಡೆ ಹೋದಾಗ ನೀವು ನಮ್ಮ ಕೈ ಬಿಟ್ಟರೆ ಮಂಡ್ಯಕ್ಕೆ ನೀವು ವಾಪಸ್ ಬರಬಾರದು ಅನ್ನೋ ಒಂದು ಮಾತುಗಳು ಹೇಳ್ತಾ ಇದ್ರು. ಅಂದರೆ ಅಷ್ಟು ಮಂಡ್ಯದ ಜನತೆ ಯಾವಾಗಲೂ ದೇ ಆರ್ ವೆರಿ ಎಮೋಷ್ನಲ್ ಪೀಪಲ್. ಎಷ್ಟು ಅವ್ರಿಗೆ ಸ್ವಾಭಿಮಾನ ಇದೆಯೋ ಅಷ್ಟೇ ಒಂದು ಭಾವನಾತ್ಮಕವಾದ ಒಂದು ಸ್ಪೆಷಲ್ ಪರ್ಸ್ನಾಲಿಟಿ ಮಂಡ್ಯದಲ್ಲಿ ನೀವು ಕಾಣ್ಬೋದು ಯಾವಾಗಲೂ. ಇವಾಗಷ್ಟೇ ನೀವು ಹೇಳ್ತಾ ಇದ್ರಿ, ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯ 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 ಅಂತ ಅಷ್ಟು ಮಾಧ್ಯಮದಲ್ಲಿ ಮೀಡಿಯಾ ಪ್ರೊಜೆಕ್ಷನು ಯಾಕಿದೆ ಅಂದರೆ, ಮಂಡ್ಯ ಹ್ಯಾಸ್ ಆಲ್ವೇಸ್ ಬೀನ್ ಸ್ಪಾಟ್ಲೈಟ್ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ದ ಯೂನಿಕ್, ಅವ್ರದ್ದೇ ಆದಂಥ ಒಂದು ಟ್ರೆಂಡ್ ಇದೆ, ಅವ್ರದ್ದೇ ಆದಂಥ ಒಂದು ಫೀಲಿಂಗ್ಸ್ ಅವ್ರಿಗಿದೆ. ಎವ್ರಿಥಿಂಗ್ ಈಸ್ ಎಮೋಷ್ನಲ್. ಅವ್ರದ್ದೇ ಪಾಲಿಟಿಕ್ಸ್ ಆಗಲಿ, ಸಿನಿಮಾ ಆ್ಯಕ್ಟರ್ಸ್ ಬಗ್ಗೆ ಆಗಲಿ, ಅವರು ಒಂದು ರೆಗ್ಯುಲರ್ ಲೆವೆಲಲ್ಲಿ ಅವ್ರು ಯೋಚನೆ ಮಾಡಲ್ಲ, ಎಲ್ಲರೂ ಎಮೋಷ್ನಲ್ ಕನೆಕ್ಟ್ ಮಾಡ್ತಾರೆ. ಹಾಗಾಗಿ ದಟ್ ಈಸ್ ವೈ ದೇ ರಿಲೇಟೆಡ್ ಟು ಅಂಬರೀಷ್. ಇಷ್ಟೊಂದು ವರ್ಷ ಅವ್ರನ್ನ ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಂಡಿದ್ದು ಅದೇ ಕಾರಣ. ಇವತ್ತು ನಾನು ಐ ಆಮ್ ನಾಟ್ ದ ಸೇಮ್ ಪರ್ಸನ್ ದಟ್ ಐ ವಾಸ್ ಅ ಫ್ಯೂ ಮಂತ್ಸ್ ಅಗೋ ಆರ್ ಫ್ಯೂ ವೀಕ್ಸ್ ಅಗೋ. ಒಂದೊಂದು ದಿನ ನಾನು ಅಲ್ಲಿ ಹೋಗುವಾಗ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿದೆ. ಮಧ್ಯದಲ್ಲಿ ನನಗೆ ನೀವು ಹೇಳೋದು ಎಲ್ಲರೂ ಕೇಳ್ತಾರೆ, ನಿಮ್ಗೆ ಈ ಧೈರ್ಯ ಹೇಗೆ ಬಂತು, ಹೇಗೆ ಎಷ್ಟು ದೃಢವಾಗಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಗೆ ಭಯ ಆಗ್ತಿರ್ಲಿಲ್ವಾ, ಹೌ ವಿಲ್ ಯು ಪುಲ್ ದಿಸ್ ಆಫ್, ಹೇಗೆ ಸಾಧಿಸ್ತೀರಾ, ಹೇಗೆ ಗೆಲ್ತೀರಾ ನೀವು, ಆಗತ್ತಾ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೀವು ಯಾವ ಪಾರ್ಟಿನೂ ನಿಮಗೆ. ಆವಾಗ ವೆನ್ ಐ ಸ್ಟಾರ್ಟೆಡ್ ಆಫ್ ಐ ಡಿಂಟ್ ನೋ ಯಾವ ಪಾರ್ಟಿ ನನ್ನ ಪರ ನಿಂತ್ಕೋತಾರೆ, ಯಾರು ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಜನ ನನಗೆ ಅವರೇ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು. ಬಟ್ ಉಳಿದಿದ್ದೆಲ್ಲ ನನಗೇನು ಇಟ್ ವಾಸ್ ಅನ್ನೋನ್ ಏರಿಯಾ ಅಂತ ಹೇಳ್ತೀನಿ. ಆವಾಗ ಹೇಗೆ ಬಂತು ಧೈರ್ಯ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಮಾಡಬೇಕು, ಇದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇ ಬಿ ಸಮ್ ಫೋರ್ಸ್, ಸಮ್ ಮೊಮೆಂಟಮ್. ಅಂಬರೀಷ್ ಅವರು ಒಂದಷ್ಟು ಮಾತಾಡೋರು ನನಗೆ. ಅವ್ರಿಗೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಅವರು ವಸತಿ ಸಚಿವರಿದ್ದಾಗ ಹಿ ವಾಸ್ ಸೋ ಹ್ಯಾಪಿ. ನನಗೆ ಈ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿದ್ದು ನನ್ನ ಭಾಗ್ಯ. ಯಾಕೆಂದರೆ ಬಡವರಿಗೆ ಮನೆಗಳು ಕಟ್ಟಿಕೊಡೋದಿದೆಯಲ್ಲ, ಅದು ಭಗವಂತ ಕೊಟ್ಟಿರುವಂಥ ಒಂದು ಆಶೀರ್ವಾದ ನನಗೆ, ಅದು ಭಾಗ್ಯ ನನಗೆ ಅಂತ ಬೇಕಾದಷ್ಟು ಸಲ ಹೇಳೋರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ದಟ್ ಪೋರ್ಟ್ಫೋಲಿಯೋ. ಆ್ಯಂಡ್ ಬೇಕಾದಷ್ಟು ಮಾಡಿದ್ದಾರೆ ಅದರಲ್ಲಿ. ಬಟ್ ಇನ್ನಷ್ಟು ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿತ್ತು. ಮಂಡ್ಯದ ಬಗ್ಗೆ ಅವ್ರಿಗೆ ತುಂಬ ತುಂಬ ಡ್ರೀಮ್ಸ್ ಇತ್ತು. ಸೊ ಐ ಸಾ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ಫುಲ್ಫಿಲ್ ಇಫ್ ಐ ಕ್ಯಾನ್. ನಾನು ಒಂದೇ ದಿನದಲ್ಲಿ ನಾನು ಏನೇನೋ ಸಾಧನೆ ಮಾಡಿಬಿಡ್ತೀನಿ, ಒಂದು 5 ವರ್ಷ MP ಅವಧಿಯಲ್ಲಿ ನಾನು ಮಂಡ್ಯನ ನಾನು ಪ್ಯಾರಿಸ್ಸು ಸಿಂಗಾಪುರ್ ಥರ ಮಾಡ್ತೀನಿ ಅನ್ನೋ ಸುಳ್ಳು ಮಾತುಗಳು ನಾನು ಹೇಳಲ್ಲ. ಆದರೆ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ಅದೊಂದಷ್ಟು ಹೆಜ್ಜೆ ಹಾಕೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಈಗ ಇದು ನನ್ನ ನಂಬ್ಕೊಂಡಿರೋ ಒಂದಷ್ಟು ಜನ ಇವಾಗಿದ್ದಾರೆ ಮಂಡ್ಯದಲ್ಲಿ. ಅವ್ರ ಪರವಾಗಿ ನಾನು ಮಾಡ್ತಿರೋ ಹೋರಾಟ ಅಥವಾ ಈ ಒಂದು ಹೆಜ್ಜೆ ನನ್ನ ಜೀವನದಲ್ಲಿ ಇದೊಂದು
ಒಂದು ಸವಾಲಿದು ಈಗ ಈ ಚುನಾವಣೆ ಅನ್ನೋದು. ಆದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರೋ ಒಂದು ಕೆಲಸಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ನನ್ನ ಕೈಲಾಗತ್ತೆ, ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏನೇನೆಲ್ಲ ನಾನು ಮಾಡಬೇಕು ಆ್ಯಸ್ ಅನ್ MP ವಿತಿನ್ ದ ಸ್ಕೋಪ್ ಆ್ಯಂಡ್ ಬಿಯಾಂಡ್ ದ ಸ್ಕೋಪ್ ಆಲ್ಸೋ ನಾನು ಖಂಡಿತ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಒಂದು ಹೋರಾಟ ಅಂತೂ ಐ ಕ್ಯಾನ್ ಬಿ ಅನ್ ಎಫೆಕ್ಟಿವ್ ವಾಯ್ಸ್ ಫಾರ್ ಮಂಡ್ಯ ಇನ್ ಡೆಲ್ಲಿ ಅಂತ ನನ್ನ ನಂಬಿಕೆ. ಬಾಕಿ ಕ್ಷೇತ್ರದವರೆಗೂ ನನ್ನ ಬಾರೋ ಹೋಗುವಂತಿದ್ದೆ, ನಾ ಬಾರೋ ಹೋಗಿದ್ದೆ, ಆ ವಿಶ್ವಾಸ. ಹಾಗಾಗಿ ನಿಮ್ಮನ್ನು ಬೇರೆ ಯಾವುದೂ ಪ್ರಶ್ನೆ ಕೇಳೋದಿಲ್ಲ. ಈಗ ತಾನೇ ನಮ್ಮ ವಿಶ್ವನಾಥ್ ಬಂದಿದ್ದರು, ಶಿವರಾಮೇಗೌಡರ ವಿರುದ್ಧ ಶಿಸ್ತು ಕ್ರಮ ತಗೋತೀನಿ ಅಂತೇಳಿ ಘೋಷಣೆ ಮಾಡಿದರು. ಆ ಘರ್ಷಣೆ ಎಲ್ಲ ಕೇಳಲ್ಲ. ನನಗಿರೋದು ಒಂದು, ವಿಶ್ವನಾಥ್ ಈಗ ಡಿಕ್ಲೇರ್ ಮಾಡೋದ್ರು ಶಿ ಈಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಶಿ ಈಸ್ ಎ BJP ಕ್ಯಾಂಡಿಡೇಟ್ ಅಂತ ಹೇಳಿ ಹೋಗ್ಬಿಟ್ರು. ಹಾಗೊಂದು ವೇಳೆ ಈ ಚುನಾವಣೆಯಲ್ಲಿ ತಾವು ಗೆದ್ದರೆ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತೀರಾ, ಇಲ್ಲ ವಿಶ್ವನಾಥ್ ಹೇಳ್ದಂಗೆ BJPಯ ವಕ್ತಾರರಾಗಿ BJPಗೆ ಸೇರ್ಕೊತೀರಾ? ಹೇಗೆ ನಿಮ್ಮ ಮುಂದಿನ ಆಲೋಚನೆ ಏನಿದೆ? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಬಿಕಾಸ್ ಈ ಒಂದು ರೀತಿಯ ಪ್ರಚಾರ ಬೇಕಾದಷ್ಟು ಕಡೆ JDSನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಅವರ ಥೀಮ್ ಆಗಿದೆ ಈಗ ಸದ್ಯಕ್ಕೆ. ಫಸ್ಟ್ ಮೊದಲನೇದಾಗಿ ನಾನು BJP ಪಕ್ಷ ಇವಾಗ ನನಗೆ ಬೆಂಬಲ ಸೂಚಿಸಿದೆ. ಅದಕ್ಕಿಂತ ಮುಂಚಿತವಾಗಿ ನನಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅದೂ ಒಂದು ಸ್ಟ್ರಾಂಗ್ ಪಕ್ಷ ಆಗಿದೆ ಮಂಡ್ಯದಲ್ಲಿ. ಆ್ಯಂಡ್ ಪುಟ್ಟಣ್ಣಯ್ಯನವರು, ಅವರ ಅಭಿಮಾನಿಗಳು, ಅವ್ರ ಫಾಲೋವರ್ಸು ತುಂಬ ಸ್ಟ್ರಾಂಗ್ ಇದ್ದಾರೆ. ರೈತರ ಪರ ಅವರು ಮಾಡಿರೋ ಒಂದು ಹೋರಾಟದ ಬಗ್ಗೆ ಎಲ್ರಿಗೂ ಗೌರವ ಇದೆ. ಈ ಪ್ರಶ್ನೆನ ಯಾರೂ ಕೇಳ್ತಾ ಇಲ್ಲ, ನೀವು ಆ ಪಕ್ಷ ಸೇರ್ತೀರಾ ಅಂತ ಯಾರೂ ಕೇಳ್ತಾ ಇಲ್ಲ. ಯಾಕೆಂದರೆ ಅದು ಅವ್ರಿಗೆ ಅನುಕೂಲವಾಗಿರಲ್ಲ ಆ ಪ್ರಶ್ನೆ ಕೇಳೋದು. ಹಾಗಾಗಿ ಇವಾಗ ನನ್ನ ಪರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಅದನ್ನು ನೀವು ಕೇಳ್ಬೋದಲ್ಲ. ಈಗ ನೀವು ನೋಡ್ತಾ ಇದ್ದೀರ ನನ್ನ ಒಂದು ಕ್ಯಾಂಪೇನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಅವರು ಬರ್ತಾ ಇದ್ದಾರೆ. ಹೋದ ಕಡೆ ಎಲ್ಲ ಕಾಂಗ್ರೆಸ್ ಫ್ಲ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನಾನೇನು ಅವ್ರಿಗೆ ಈ ಥರ ಮಾಡಿ ಅಂತ ನಾನು ಕೇಳಲಿಲ್ಲ, ಅವರಾಗಿ ಬರ್ತಾ ಇದ್ದಾರೆ. ಅವರೊಂದು ಇದನ್ನು ಒಂದು ಸ್ವಾಭಿಮಾನದ ವಿಷಯವಾಗಿ ಅವರು ತಗೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಮೈತ್ರಿ ಧರ್ಮ ಅಂತ ಹೇಳಿ JDS ಪಕ್ಷಕ್ಕೆ ಬಿಟ್ಟುಕೊಟ್ಟಾಗಿದೆ ಸೀಟ್ನ. ಬಟ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೇ ಡೋಂಟ್ ವಾಂಟ್ ಟು ಡೂ ಇಟ್. ಅವ್ರಿಗೆ ಇದೊಂದು ಉಳಿವಿನ ಪ್ರಶ್ನೆ ಆಗಿದೆ. ಅಲ್ಲಿ ನಾವೇನಾಗಬೇಕು, ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಈ ಒಂದು ಕ್ಯಾಂಪೇನಿಂಗ್ ಮೂಲಕ ಅಲ್ಲಲ್ಲಿ ಹೋದಾಗ ನನಗೆ ಗೊತ್ತಾಗಿದೆ ವೈ ದೇ ಆರ್ ಸೋ ಮಚ್ ಅಗೇನ್ಸ್ಟ್ ಈ ಮೈತ್ರಿ ಧರ್ಮ ಅಥವಾ ಈ ಒಂದು ನಿರ್ಧಾರಕ್ಕೆ ಯಾಕೆ ಅವರು ಅಷ್ಟು ನೆಗೆಟಿವ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಇನ್ ಮಂಡ್ಯ ಅಂತ ಹೇಳ್ತೀನಿ. ಮೊನ್ನೆ ಒಂದು ತಾಲೂಕಿನ ಕ್ಯಾಂಪೇನಿಂಗಲ್ಲಿದ್ದಾಗ ಅಲ್ಲಿ ಒಂದಷ್ಟು ರೋಡ್ಸು ತುಂಬಾ ಒಂದು ನಾವು 1950s ಹೇಗಿತ್ತು ಆ ಥರ ಇತ್ತು. ಬರೀ ಮಣ್ಣು ಧೂಳು ಪಾಟ್ ಹೋಲ್ಸ್ ಬಿಟ್ಟರೆ 1 ಕಿಲೋಮೀಟರ್ ನಾವು ಹೋಗೋಕ್ಕೆ ಒಂದು ಅರ್ಧ ಗಂಟೆ ಆಗಿತ್ತು ಆ ರೋಡ್ಗಳು. ಅಲ್ಲಲ್ಲಿ ಊರಿನ ಜನ ಬಂದು ಮಾತಾಡಿಸ್ಬೇಕಾದ್ರೆ ಅವರು ಹೇಳ್ತಿದ್ರು, ನೋಡಿ ಮೇಡಮ್ ನಮ್ಮ ರೋಡ್ಸ್ ಈ ಥರ ಇದೆ, ನೀವೇನಾದರೂ ಬಂದರೆ ನಮ್ಗೆ ಹೆಲ್ಪ್ ಮಾಡಬೇಕು. ನಾನು ಹೇಳಿದೆ, ಬೇರೆ ಕಡೆ ನಿಮ್ಮ ತಾಲೂಕಲ್ಲೇ ಒಂದಷ್ಟು ಕಡೆ ಚೆನ್ನಾಗೇ ಇದೆಯಲ್ಲ ರೋಡು, ಇದೆಲ್ಲ ಯಾಕೆ ಡೆವಲಪ್ ಆಗಿಲ್ಲ ಅಂತ ಕೇಳಿದೆ. ಅವರೇನು ಹೇಳ್ತಾರೆ, ನಮ್ಮ ಈ ಒಂದು ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಜಾಸ್ತಿ ಬಂತು. ಫಾರ್ ಇನ್ಸ್ಟೆನ್ಸ್ ಈಗ KR ನಗರದಲ್ಲಿ ಕಾಂಗ್ರೆಸ್ ಡಿಫೀಟೆಡ್ MLA ಬರೀ ಒಂದು 800,000 ವೋಟ್ಸಲ್ಲಿ ಸೋತಿದ್ರು. ಸೊ ಹಾಗಾಗಿ ಕಾಂಗ್ರೆಸ್ ಪುಟ್ ಅಪ್ ಅನ್ ಈಕ್ವಲ್ ಫೈಟ್ ದೇರ್ ಅಂತ ಆಯಿತು. ಆ ಒಂದು ಅವ್ರಿಗೆ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚಿನ ಲೀಡ್ ಬಂತು ಅಲ್ಲೆಲ್ಲ ಇವರು ಮಾಡಲ್ವಂತೆ, ಅಭಿವೃದ್ಧಿ ಮಾಡಲ್ವಂತೆ. ಏನು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ರೋಡ್ ಡೆವಲಪ್ ಆಗಲಿ. ಇನ್ಫ್ಯಾಕ್ಟ್ ಒಂದು ಊರಲ್ಲಿ 10 ವರ್ಷದಿಂದ
ಪವರೇ ಇಲ್ವಾ ಅಂತ ಅಜ್ಜಿ ಬಂದು ನನಗೆ ಹೇಳ್ಕೊತಾ ಇದ್ರು, ಅಮ್ಮ ನಮ್ಮ ಊರಿಗೆ ದೀಪನೇ ಇಲ್ಲಮ್ಮ 10 ವರ್ಷದಿಂದ, ಏನಾದರೂ ಮಾಡಿ. ನನಗೆ ಶಾಕ್ ಆಯಿತು. ನಾರ್ತ್ ಇಂಡಿಯಾದಲ್ಲಿ ನಾನು ಕೇಳಿದ್ದೀನಿ ಬೇಕಾದಷ್ಟು ವಿಲೇಜಸ್ಸು ಇನ್ನೂ ಕರೆಂಟ್ ಇಲ್ಲ, ಪವರ್ ಇಲ್ಲ. 10 ವರ್ಷದಿಂದ ಪವರ್ ಸಪ್ಲೈನೂ ಇಲ್ಲದೆ ಇರೋ ಒಂದು ವಿಲೇಜ್ ಇಲ್ಲೂ ಇದೆ ಅಂತ ನಾನು, ಇಟ್ಸ್ ಅನ್ ಐ ಓಪನರ್ ಫಾರ್ ಮಿ. ಡೆವಲಪ್ಮೆಂಟ್ ಅನ್ನೋದು ಒಂದೇ ದಿನಕ್ಕಾಗಲ್ಲ, ನಾವು 70 ವರ್ಷ ಆದಮೇಲೂ ಇನ್ನೂ ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ನಿಜ. ಬಟ್ ಒಂದು ಏರಿಯಾದಲ್ಲಿ ನೀವು ಒಂದು MLA ಆಗಿರ್ತೀರಾ, ಒಂದು ಮಿನಿಸ್ಟರ್ ಆಗಿರ್ತೀರಾ, ನನಗೆ ಎಲ್ಲಿ ವೋಟ್ ಜಾಸ್ತಿ ಬಂತು ಅಲ್ಲಿ ಮಾತ್ರ ನಾನು ಅಭಿವೃದ್ಧಿ ಮಾಡ್ತೀನಿ, ಬಾಕಿಯವನ್ನ ನಾನು ಒಂದು ಸಿಟ್ಟು ಸೇಡಿನ ರಾಜಕಾರಣ ಮಾಡ್ತೀನಿ ಅನ್ನೋದು ನನಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಆವಾಗ ನನಗೆ ಗೊತ್ತಾಯಿತು ವೈ ದ ಕಾಂಗ್ರೆಸ್ ವರ್ಕರ್ಸ್ ಆರ್ ಸೋ ಮಚ್ ಅಗೇನ್ಸ್ಟ್ ದಿಸ್ ಅನ್ನೋದು. ಈ ಪಾರ್ಟಿ ಒಂದು ನಿರ್ಧಾರ ತಗೋಬೇಕಾದ್ರೆ ವರ್ಕರ್ಸ್ನ ವಿಶ್ವಾಸಕ್ಕೆ ತಗೊಂಡು ಕಾನ್ಫಿಡೆನ್ಸ್ ಕೊಟ್ಟು ಮಾಡಬೇಕಿತ್ತು. ಡೆಸಿಷನ್ಸ್ ವೇರ್ ಮೇಡ್ ಎಲ್ಸ್ವೇರ್. ಯಾರು ಅವ್ರನ್ನ ಕಾನ್ಫಿಡೆನ್ಸ್ಗೆ ತಗೊಂಡಿಲ್ಲ. ದಟ್ ಇಸ್ ವೈ ದೇ ಆರ್ ರೆಬೆಲಿಂಗ್ ಅಗೇನ್ಸ್ಟ್ ದಿಸ್ ಡೆಸಿಷನ್. ಸೊ ಈ ಥರ ಒಂದು ಕಡೆ ಅಲ್ಲ, ಬೇಕಾದಷ್ಟು ಕಡೆ ನಾನು ಹೋದಾಗ ನೋಡ್ತಾ ಇದ್ದೀನಿ. ಅವ್ರಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಕಡೆ ಸಪೋರ್ಟರ್ಸ್ ಇದ್ದಾರೋ ಅವ್ರಿಗೆ ದಬ್ಬಾಳಿಕೆ ಹಾಕೋದು, ಅವರ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ನೋಟಿಸ್ಗಳು ಕಳಿಸೋದು, ನಿಮ್ಮನ್ನು ಕೆಲಸದಿಂದ ಕಿತ್ತಾಕ್ತೀವಿ ಅಥವಾ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ನ ನಾವು ಕ್ಲೋಸ್ ಮಾಡ್ತೀವಿ, ಈ ಥರ ದಬ್ಬಾಳಿಕೆ ತುಂಬ ನಡೀತಾ ಇದೆ. ಸೊ ಇದೆಲ್ಲ ನೋಡ್ಕೊಂಡು ಬರಬೇಕಾದ್ರೆ ಮೊದಲು ನನಗೆ ಒಂದಷ್ಟು ನಾನು ಮಾಡ್ತಿರೋದು ಸರಿನಾ, ಇದರಿಂದ ನಮ್ಮ ಫ್ರೆಂಡ್ಶಿಪ್ಸು, ರಿಲೇಷನ್ಶಿಪ್ಸು, ಸಂಬಂಧಗಳು ಒಂದಷ್ಟಿದೆ. ಮಂಡ್ಯದವರು ಬೇರೆ ಯಾರು ಇಲ್ವಲ್ಲ, ಈಗ ಜನತಾದಳದವರೇ ಇದ್ರು ಅದರಲ್ಲಿ ನಮಗೆ ಸಂಬಂಧಪಟ್ಟವರು, ನಮ್ಮ ಸಂಬಂಧಿಕರು, ನಮಗೆ ಆಪ್ತರಾಗಿದ್ದವರು ಎಲ್ಲರೂ ಆ ಪಕ್ಷದಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಈಗ ಒಂಥರ ವಿರೋಧ ಮಾಡ್ಕೊಂಡಂಗೆ ಆಯಿತು. ಇದು ನಾನು ಮಾಡ್ತಿರೋದು ಸರಿನಾ ಅನ್ನೋ ಒಂದು ಡೈಲಮಾ ನನ್ನಲ್ಲಿ ತುಂಬ ಕಾಡ್ತಾ ಇತ್ತು. ಇದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಈವನ್ ಇನ್ಫ್ಯಾಕ್ಟ್ 3 weeks ಬ್ಯಾಕ್ ನಾಮಿನೇಷನ್ ಫೈಲ್ ಮಾಡೋ ದಿನದವರೆಗೂ ಈ ಒಂದು ಡೈಲಮಾ ನನ್ನ ಮೈಂಡಲ್ಲಿತ್ತು. ನಾನು ಮಾಡ್ತಿರೋದು ಸರಿನಾ. ಅಂಬರೀಷ್ ಅವರು ಅಜಾತ ಶತ್ರು ಅನ್ಸ್ಕೊಂಡಿದ್ರು. ಅವ್ರು ಯಾವ ಪಕ್ಷದವ್ರನ್ನೂ ಅವರು ವಿರೋಧ ಮಾಡ್ಕೊಂಡಿಲ್ಲ, ಅವ್ರ ಬಗ್ಗೆ ಯಾರು ಕೆಟ್ಟದಾಗೂ ಮಾತಾಡಿಲ್ಲ. ಬಟ್ ನಾನು ಇವಾಗ ಅವರಿಲ್ಲ, ನಾನಂತ ಬಂದಮೇಲೆ ಅದು ಬೇರೆ ಥರ ಇದೆ ಅದು. ಸೊ ನಾನು ಮಾಡ್ತಿರೋದು ರೈಟಾ ತಪ್ಪಾ ಅಂತ ಐ ಬಿಕೇಮ್ ವೆರಿ ಎಮೋಷನಲ್. ನಾನು ಇನ್ಫ್ಯಾಕ್ಟ್ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ನಾಮಿನೇಷನ್ ಫೈಲ್ ಮಾಡೋ ಕ್ಷಣದವರೆಗೂ ಐ ವಾಸ್ ಕ್ರೈಯಿಂಗ್ ಬಿಕಾಸ್ ಐ ಡಿಂಟ್ ನೋ. ಇದು ಪರ್ಸ್ನಲಿ ನನ್ನ ಹಟ್ ಮಾಡೋ ವಿಷಯ ಬೇಕಾದಷ್ಟು ನಡೀತಾ ಬಂತು. ಸೊ ಇದು ನಾನು ಮಾಡೋದು ಸರಿನಾ, ಇದರಿಂದ ನನಗೇನು ಎಫೆಕ್ಟ್ ಆಗುತ್ತೆ, ನಾಳೆ ದಿನ ನನ್ನ ಮಗಳಿಗೆ ಏನು ಎಫೆಕ್ಟ್ ಆಗುತ್ತೆ, ಇದರಿಂದ ಅವನಿಗೇನಾದರೂ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ, ಇದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಐ ಹ್ಯಾಡ್ ಟೇಕನ್ ಅ ವೆರಿ ಎಮೋಷನಲ್ ಡೆಸಿಷನ್. ಬಟ್ ಇವಾಗ ಅಲ್ಲಿ ನಡೀತಿರೋ ಏನೇನು ನನಗೆ ಅನಿಸಿದೆ ಅನ್ಯಾಯ ಅಂತ ಅನ್ನಿಸಿದೆ, ಅದನ್ನೆಲ್ಲ ನೋಡುವಾಗ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಇದನ್ನು ಮಾಡಲೇಬೇಕಾಗಿತ್ತು. ಅದಕ್ಕೆ ದೇವರು ಅದು ಯಾವ ಮೂಲೆಯಿಂದ ಈ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ಇಲ್ಲ, ಅವರು ಒಂದಷ್ಟು ಅಂಬರೀಷ್ ಅವರು ಮಾಡಿದ್ದಾರೆ, ಇನ್ನಷ್ಟು ಉಳಿದಿದೆ ಅವ್ರು ಮಾಡಬೇಕಾಗಿರೋದು, ಅದನ್ನು ನೀನು ಮಾಡು ಅಂತ ಎಲ್ಲಿಂದನೂ ಒಂದು ಶಕ್ತಿನ ನನ್ನಲ್ಲಿ ತುಂಬಿ ಅದು ಈ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ಅನ್ನೊಂದು ನಂಬಿಕೆ ಈಗ ನನಗಿದೆ. ಈಗ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಪೀಪಲ್ ಹೂ ಆರ್ ಸಫರಿಂಗ್. ಅದಂತೂ ನಿಜ. ಅದನ್ನು ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ, ನನಗೆಷ್ಟು ಸಾಮರ್ಥ್ಯತೆ ಇದೆ, ಅದು ನೆಕ್ಸ್ಟ್ ಸ್ಟೆಪ್. ಬಟ್ ನನ್ನ ಇಂಟೆನ್ಷನ್ ಏನಿದೆ, ನನ್ನ ಉದ್ದೇಶ ಇದರಲ್ಲಿ, ನನ್ನ ಗುರಿ ಏನಿದೆ, ಅದು ಒಳ್ಳೆಯ ಉದ್ದೇಶ. ಆ ಒಂದು ವಿಷಯ ನನಗೆ ಧೈರ್ಯ ತುಂಬುತ್ತೆ.